ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾದಂತಹ ಅಭಿಯಾನ ಮಾಡಿದಂತಹ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿದೆ ರಾಜ್ಯ ಸರ್ಕಾರ. ನಿನ್ನೆ ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಿಲ್ಲೆಗಳಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ನಿಜ ವಾಸ್ತವ ಸ್ಥಿತಿ ನಿಜಾಂಶ ಏನು ಅನ್ನೋದರ ಬಗ್ಗೆ ಸರ್ಕಾರದ ಕಣ್ತರಿಸುವಂತಹ ಕೆಲಸ ಮಾಡಿತು. ಅದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ನ ಮುಖಾಂತರವಾಗಿ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಕ್ರಮ ಜರುಗಿಸ್ತೀವಿ ಅನ್ನುವಂತಹ ಭರವಸೆ ನೀಡಿದ್ರು. ಅದರ ಬೆನ್ನಲ್ಲೇ ಸಚಿವ ಕೆಎಚ್ ಮುನಿಯಪ್ಪ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸೋದರ ಮುಖಾಂತರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಡವರ ಕಾರ್ಡ್ ರದ್ದಿನ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟರು. ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ BPLಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. ಸರ್ಕಾರಿ ನೌಕರರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ BPLಗೆ ಅನರ್ಹರೆಂದು ಕಂಡುಬಂದಿರುವ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. BPLಗೆ ಅರ್ಹರಿದ್ದು ಅಂಥವರನ್ನು BPLಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು BPL ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. BPLಗೆ ಅರ್ಹರಿದ್ದು ಅಂಥವರನ್ನು APLಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು BPL ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ 98,473, ಸರ್ಕಾರಿ ಕೆಲಸದಲ್ಲಿರೋರು 4,036, ಒಟ್ಟಾರೆ 1,02,509 ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಅಮಾನತುಗೊಂಡಿರುವ ಕಾರ್ಡುಗಳ ಸಂಖ್ಯೆ 8,647 ಮಾತ್ರ. ಕೆಲವು ಕಾರ್ಡುಗಳು ಅಂದರೆ 59,370 APLಗೆ 4,366 ಸರ್ಕಾರಿ ಉದ್ಯೋಗಿಗಳ BPL ಕಾರ್ಡ್ ರದ್ದಾಗುತ್ತೆ. 98,473 IT ರಿಟರ್ನ್ ಪಾವತಿದಾರರ ಬಳಿ BPL ಕಾರ್ಡ್ ಇದೆ. 1,02,509 ಅನರ್ಹ BPL ಕಾರ್ಡ್ಗಳಿವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಾದ್ಯಂತ 8,647 BPL ಕಾರ್ಡ್ ರದ್ದು ಮಾಡಲಾಗಿದೆ. ಬಡವರ ಕಾರ್ಡ್ ರದ್ದಾಗಿದ್ರೆ 1 ವಾರದಲ್ಲಿ ವಾಪಸ್ ಮಾಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬಳಿಕ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ 5.8 ಕೋಟಿ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರುವುದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ದಾಖಲೆಯನ್ನು ಕೊಟ್ಟಿದ್ದಾರೆ. 5.8 ಲಕ್ಷ ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು. ಆದ್ರೆ ಏಕಾಏಕಿ ಬಡವರ BPL ಕಾರ್ಡ್ ರದ್ದಾಗಿದೆಯಲ್ಲ ಅವರ ಕಥೆ ಏನು ಅಂತ ಕೇಳಿದಾಗ ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಎಚ್ ಮುನಿಯಪ್ಪ. ಬಡವರ BPL ಕಾರ್ಡ್ ರದ್ದಾಗಿದ್ರು ಅಕ್ಕಿ ಕೊಡ್ತೇವೆ, ರದ್ದಾಗಿರುವ ಎಲ್ಲ ಕಾರ್ಡ್ಗಳನ್ನ ವಾಪಸ್ ಪಡಿತೇವೆ. ರಾಜ್ಯದ ಜನರಿಗೆ ಸಚಿವ ಕೆಎಚ್ ಮುನಿಯಪ್ಪ ಭರವಸೆ ನೀಡಿದ್ದಾರೆ. 7 ದಿನಗಳಲ್ಲಿ BPL ಕಾರ್ಡ್ ಸಮಸ್ಯೆಯನ್ನ ಬಗೆಹರಿಸ್ತೇವೆ. ರದ್ದಾದ ಕಾರ್ಡ್ ತೆಗೆದುಕೊಂಡು ಹೋದ್ರೂ ಕೂಡ ಅಕ್ಕಿ ಕೊಡ್ತೀವಿ, ಭಯ ಪಡಬೇಡಿ ಅಂತ ಅಭಯ ನೀಡಿದ್ದಾರೆ ಕೆಎಚ್ ಮುನಿಯಪ್ಪ. ಈಗೆಲ್ಲ ವಾಪಸ್ ಮಾಡಿದ್ವಿ. ಯಾರು
BPL ಕಾರ್ಡ್ ಕೆಳಗಡೆ ಬರೋರು APL ಕಾರ್ಡ್ ಯಾರ್ಯಾರಿದ್ದರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾಯಿದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ. ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. 7 ಡೇಸಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಲ್ಲ, ಸ್ವಾಗತ ಮಾಡಿರಿ. ಈಗೆಲ್ಲ ವಾಪಸ್ ಮಾಡಿದ್ವಿ. ಯಾರು BPL ಕಾರ್ಡ್ ಕೆಳಗಡೆ ಬರೋರು APL ಕಾರ್ಡ್ ಯಾರ್ಯಾರಿದ್ದರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾಯಿದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ. ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. 7 ಡೇಸಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಲ್ಲ, ಸ್ವಾಗತ ಮಾಡಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದಂತಹ ನಿರಂತರ ಅಭಿಯಾನ ಕೊನೆಗೂ ಕೂಡ ಸರ್ಕಾರದ ಕಣ್ ತೆರೆಸ್ತಾ ಎಲ್ಲ ಗೊಂದಲಗಳಿಗೂ ಸಚಿವರಿಂದ ಸ್ಪಷ್ಟನೆ ಸಿಗ್ತಾ? ವೀಣಾ, ಹೌದು. ಯಾಕಂದರೆ ಇಲ್ಲಿಯ ತನಕ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ದಿದ್ದು ಯಾವ ಕಾರ್ಡ್ಗಳನ್ನು ನಾವು ರದ್ದು ಮಾಡಿಲ್ಲ, ಎಲ್ಲ APL ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ. ಆದರೆ ವಾಸ್ತವದಲ್ಲಿ ಗ್ರೌಂಡ್ನಲ್ಲಿ ಆಗ್ತಾ ಇರುವಂತಹ ರಿಯಾಲಿಟಿನೇ ಬೇರೆ ಇತ್ತು. ಸಾಕಷ್ಟು ಜನ ಅವರ ಬಳಿ ಇದ್ದಂಥ ಕಾರ್ಡ್ಗಳು ಕೂಡ ರದ್ದಾಗಿರೋ ಬಗ್ಗೆ ಮಾಹಿತಿ ಇತ್ತು. ಜನಕ್ಕೂ ಕೂಡ ಸರಿಯಾದಂಥ ಕಮ್ಯುನಿಕೇಷನ್ ಕೂಡ ಇಲಾಖೆಯಿಂದ ಆಗಿರಲಿಲ್ಲ. ಯಾಕಂದರೆ ಜನ ಅಕ್ಕಿ ತಗೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಷ್ಟೇ ನಿಮ್ಮ ಕಾರ್ಡ್ ರದ್ದಾಗಿದೆ ಅನ್ನುವಂಥ ಮಾಹಿತಿ ಅಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸಿಗ್ತಾ ಇತ್ತು. ಸೊ ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆಯೂ ಕೂಡ ನಿರಂತರವಾಗಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದಲೂ ಕೂಡ ಮಾತನಾಡಿಸಿ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದ್ವಿ. ರಾತ್ರಿ ಸುಮಾರು 9 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿಗಳು ತಮ್ಮ ಅಧಿಕೃತ ಗ್ರೂಪ್ನಲ್ಲಿ ಒಂದು ಮೆಸೇಜನ್ನು ರವಾನೆ ಮಾಡಿದರು. ನಾನು ಆಹಾರ ಸಚಿವರಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಯಾರು IT ಫೈಲ್ ಮಾಡಿದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ, ಈ 2 ಕ್ಯಾಟಗರಿಯಲ್ಲಿ ಇರುವಂಥ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಬೇಕು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಡ್ಗಳನ್ನು ರದ್ದು ಮಾಡಿದರೆ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾಕೆ ಈ ಎಚ್ಚರಿಕೆ ಅಂದಾಗ, ನಿರಂತರವಾಗಿ ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಅರ್ಹರಿದ್ದಂಥ ಸಂದರ್ಭದಲ್ಲಿ ಐರನ್ ಅಂಗಡಿ ನಡೆಸೋರು ಇರ್ಬೋದು, ಒಂದು 10,000 ಲೋನ್ ತಗೊಂಡಿರುವಂಥವ್ರು ಇರ್ಬೋದು, ಬಡ ಕುಟುಂಬ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಗಾರೆ ಕೆಲಸ ಮಾಡ್ತಿರೋರು ಇರ್ಬೋದು, ಇಂಥವರ BPL ಕಾರ್ಡ್ಗಳು ಕೂಡ ರದ್ದಾಗಿತ್ತು. ಸೊ ಬಹುಶಃ ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಲ್ಲವೂ ಹೋದ ಮೇಲೆ ಈ ಸೂಚನೆ ಕೊಟ್ಟರು. ಹಾಗಾಗಿ ಇವತ್ತು ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿ ಈ 2 ಕ್ಯಾಟಗರಿ ಅಡಿಯಲ್ಲಿ ಬರುವಂಥ ಕಾರ್ಡ್ಗಳು, ಅದು ಸುಮಾರು 1,05,209 ಕಾರ್ಡ್ಗಳು ಮಾತ್ರ ಬರುತ್ತೆ, ಆ ಕಾರ್ಡ್ಗಳನ್ನು ಮಾತ್ರ ನಾವು ರದ್ದು ಮಾಡ್ತೀವಿ. ಉಳಿದಂತೆ ಏನು ಹಿಂದೆ ಸರ್ಕಾರದ ಬಳಿ ಇರುವಂಥ ದಾಖಲೆಗಳನ್ನು ನೋಡಿದ್ರೆ ನಿಜಕ್ಕೂ ಗಾಬರಿ ಆಗುತ್ತೆ. ಅಷ್ಟು BPLಗಳು ಹೇಗೆ ಸೃಷ್ಟಿಯಾಯಿತು ಅನ್ನುವಂಥ. ಯಾಕಂದರೆ 22 ಲಕ್ಷ ಅನರ್ಹ ಕಾರ್ಡನ್ನು ಅವರು ಲೆಕ್ಕ ಮಾಡಿಟ್ಟಿದ್ರು. ಅದರಲ್ಲಿ 1,20,000 ಆದಾಯಕ್ಕಿಂತ ಜಾಸ್ತಿ ಇರುವಂಥವ್ರು ಮತ್ತು ಬೇರೆ ಬೇರೆ ಕಾರಣಗಳಾಗಿ ಕಾರ್ ಇರುವಂಥವ್ರು, ಜಮೀನು ಇರುವಂಥದ್ದು, ಈ ಕಾರಣಗಳಿಗಾಗಿಯೂ ಸುಮಾರು ಒಂದು 10 ಲಕ್ಷ ಅನರ್ಹ ಕಾರ್ಡ್ ಇದೆ ಅನ್ನುವಂಥ ಮಾಹಿತಿಗಳಿತ್ತು. ಸೊ ಈಗ ಆ ಒಂದು ಮಾಹಿತಿ ಇಟ್ಕೊಂಡು ರದ್ದು ಮಾಡುವಂಥ ಪ್ರಕ್ರಿಯೆಗೆ ಈಗ ಬ್ರೇಕ್ ಬಿದ್ದಿದೆ. ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್ನ ಪರಿಣಾಮವಾಗಿ ಇವತ್ತು ಕೇವಲ ಸರ್ಕಾರಿ ನೌಕರರು ಮತ್ತು IT ಫೈಲ್ ಮಾಡಿರ್ತಕ್ಕಂಥವ್ರು ಇವರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡ್ತೀವಿ, ಬೇರೆ ಯಾವುದನ್ನು ಕೂಡ ಮಾಡಲ್ಲ ಅಂತ. ಇದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಜನಕ್ಕೆ ರದ್ದಾಗಿದೆ. ಬಹುಶಃ ಅಧಿಕಾರಿಗಳು ಸಚಿವರಿಗೆ ಸರಿಯಾದಂತಹ ಮಾಹಿತಿ ಒದಗಿಸಿಲ್ಲ, ಆ ಕಾರಣಕ್ಕಾಗಿ ಸಚಿವರಿಗೆ ರದ್ದಾಗಿರುವ ಮಾಹಿತಿ ಗೊತ್ತಿಲ್ವೋ ಏನೋ. ಯಾಕೆಂದರೆ ಅಧಿಕಾರಿಗಳು ಇಲ್ಲಿಯೇ ತನಕ ಅದರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುವಂಥ ಪ್ರಯತ್ನ ಮಾಡಲಿಲ್ಲ. ನಾವು ದೂರವಾಣಿ ಸಂಪರ್ಕ ಮೂಲಕ ರದ್ದಾಗ್ತಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರಲಿಲ್ಲ. ಅವರು ಸಚಿವರಿಗೂ ಕೂಡ ಬಹುಶಃ ಗಮನಕ್ಕೆ ತಂದಂಗಿಲ್ಲ. ಅರ್ಹ ಫಲಾನುಭವಿಗಳಿಗೂ ಕೂಡ BPL ಕಾರ್ಡ್ ರದ್ದಾಗ್ತಾ ಇದೆ. ಇವರ ಪರಿಸ್ಥಿತಿ ಏನು ಅಂದಾಗ, ಯಾರಿಗೆ ಕಾರ್ಡ್ ಇದೆ BPL ಕಾರ್ಡ್, ಈಗ ಅವರು ನ್ಯಾಯಬೆಲೆ ಅಂಗಡಿಗೆ ಹೋದರೆ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಆ ಸೂಚನೆಯನ್ನು ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ನಾವೀಗ ಲಾಗಿನ್ಗೆ ಕಾರ್ಡ್ಗಳನ್ನು ಆ್ಯಕ್ಟಿವ್ ಮಾಡಿ ಮತ್ತು ಅದನ್ನು ಲಾಗಿನ್ಗೆ ಹಾಕಿ ಅದನ್ನು ಆ್ಯಕ್ಟಿವೇಶನ್ ಮಾಡೋದಕ್ಕೆ ಕನಿಷ್ಠ 1 ವಾರಗಳ ಸಮಯ ಬೇಕು. ಅಷ್ಟರೊಳಗೆ ಎಲ್ಲ ರದ್ದಾಗಿರ್ತಕ್ಕಂಥ ಕಾರ್ಡ್ಗಳನ್ನು ಕೂಡ ಪುನರ್ ಸ್ಥಾಪಿಸ್ತೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಹಂತಕ್ಕೆ ಈ ಹಿಂದೆ ಇದ್ದಂತಹ ಆಹಾರ ಸಚಿವರ ನಡವಳಿಕೆ ಮತ್ತು ಹೇಳಿಕೆ ನಿನ್ನೆ ಸುವರ್ಣ ನ್ಯೂಸ್ ವರದಿಯಿಂದ ಬಹುಶಃ ಬದಲಾಗಿದೆ, ವಾಸ್ತವದ ಅರ್ಥ ಆಗಿದೆ. ಯಾಕಂದರೆ ಅಧಿಕಾರಿಗಳು ಕೂಡ ವಾಸ್ತವ ತಿಳಿಸುವಂಥ ಪ್ರಯತ್ನ ಮಾಡಿರಲಿಲ್ಲ, ಸುವರ್ಣ ನ್ಯೂಸ್ ಆ ಪ್ರಯತ್ನವನ್ನ ಮಾಡಿತ್ತು. ಸೊ ಈಗ ಆಹಾರ ಸಚಿವರು ಈ ನಿರ್ಧಾರಕ್ಕೆ ಬಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ವೀಣಾ, ಸದ್ಯಕ್ಕೆ ಬಡವರಂತರೂ ನಿರಾಳರಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.